ಇವತ್ತು ಸಾಕಷ್ಟು ಟೀಕೆಗಳು, ಸಾಕಷ್ಟು ವ್ಯಕ್ತಿಗತವಾಗಿ ಲಘುವಾದಂತ ಮಾತುಗಳನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಚಾರ ಏನಂದ್ರೆ, ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಭಾವನಾತ್ಮಕ ಜೀವಿಗಳು, ಪ್ರಜ್ಞಾವಂತರು, ಬುದ್ಧಿವಂತರು. ಅಧಿಕಾರ ಇದೆ ಅಂತಕ್ಕಂಥದ್ದು ನೀವೇನಾದ್ರೂ ದುರಹಂಕಾರ ಪಟ್ರೆ, ನೀವೇನಾದ್ರೂ ತಲೆ ತಿರುಗಿ ನಾನು ಏನ್ ಮಾತಾಡಿದ್ರು ನಡೆಯುತ್ತೆ, ಆನೆ ಹೋಗಿದ್ದೆ ದಾರಿ ಅಂತಕ್ಕಂಥದ್ದು ನಿಮ್ ತಲೆನಲ್ಲಿ ಏನಾದ್ರು ಇದ್ರೆ ಏನಾಗ್ತದೆ ಅಂತಕ್ಕಂಥದ್ದು ಈ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿನ ಪ್ರಜ್ಞಾವಂತ ಮತದಾರರು ತೋರಿಸ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾರೆ. ಅದೇ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನೀವೆಷ್ಟು ಪ್ರೀತಿ ವಿಶ್ವಾಸದಿಂದ ತಲೆ ತಗ್ಗಿ ನಡ್ಕೊಳ್ತೀರಿ, ಅಷ್ಟೇ ಪ್ರೀತಿ ಗೌರವ ಕೊಟ್ಟು ನಿಮ್ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಕ್ಕಂಥ ಜನವೇ ಮಂಡ್ಯ ಜಿಲ್ಲೆ ಜನ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳೇ ಇವತ್ತೊಂದು ಮಾತನ್ನ ಹೇಳಿಸ್ಲಿಕ್ಕೆ ಬಯಸ್ತೇನೆ ನಿಮ್ಗೆ. ಇವತ್ತೇನು ನಾನು 19ರ ಸೋಲಿಗೆ ಸಂಚರೂಪಿಸಿದ್ದು, ಪ್ರಮುಖವಾದಂತ ಪಾತ್ರ ವಹಿಸಿದ್ದು ಯಾರು ಅಂತಕ್ಕಂಥದ್ದು ಇಡೀ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ನೀವೆಲ್ಲ ಈ ಸ್ಥಾನದಲ್ಲಿ ಬಂದು ಕುಳಿತಿದ್ದೀರಿ, ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಒಂದು ನೀವು ನೆನೆಸ್ಕೊಳ್ಬೇಕಾಗ್ತದೆ ಚರವಣ್ಣ ಅವರೇ. ನೀವು ರಾಜಕೀಯವಾಗಿ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಇಂದ ನಿಮ್ಮನ್ನ ಬೆಳೆಸಿದಂತವ್ರವರು, ರಾಜಕೀಯವಾಗಿ ಶಕ್ತಿ ತುಂಬಿದಂತ ನಾಯಕರು, ರಾಜಕೀಯವಾಗಿ ಶಕ್ತಿ ತುಂಬಿದಂತ ಪಕ್ಷ ಯಾರು, ರಾಜಕೀಯವಾಗಿ ಶಕ್ತಿ ತುಂಬಿದಂತ ಕಾರ್ಯಕರ್ತರು ಯಾರು ಅಂತಕ್ಕಂಥದನ್ನ ಮರೆತು ಇವತ್ತು ಅತ್ಯಂತ ಲಘುವಾಗಿ ಕೀಳು ಮಟ್ಟದಲ್ಲಿ ಮಾತನಾಡ್ತೀರಿ. ಇನ್ನೊಬ್ಬ ಇದ್ದಾರೆ ಮಹಾನ್ ಭಾವರು, ಮದ್ದೂರ್ನ ಗೌರವಾನ್ವಿತ ಶಾಸಕರು. ಅಲ್ಲ ಕಣ್ರಿ, ರಾಜಕಾರಣ ಮಾಡಿ ನಾವು ಬೇಡ ಬೇಕಿಲ್ಲ, ರಾಜಕಾರಣ ನೀವು ಮಾಡಿ, ನಿಮ್ ವಿರೋಧಿಗಳನ್ನ ನೀವು ವಿರೋಧಿಸಿ, ರಾಜಕೀಯವಾಗಿ ನೀವು ಟೀಕೆ ಮಾಡಿ. ಪಾಪ ಎಲ್ಲ ಮನೆಯಲ್ಲಿ ಕುಂತಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಬೀದಿಗೆ ತಗೊಂಬಂದು ಅವ್ರ ಬಗ್ಗೆ ಅಷ್ಟು ಅಗೌರವಾಗಿ ಮಾತಾಡ್ತಕ್ಕಂಥ ಒಂದು ಕಿಂಚಿತ್ತು ಒಂದು ಸಂಸ್ಕೃತಿ ಇಲ್ವಲ್ರಿ ನಿಮ್ಗೆ? ನೀವು ಈ ಕ್ಷೇತ್ರ ಏನ್ ಕಟ್ತೀರಿ, ಏನ್ ಕಟ್ತೀರಿ? ಒಂದು ಹೆಣ್ಣು ಮಗಳ ಬಗ್ಗೆ ಇವತ್ತು ಅಷ್ಟು ಲಘುವಾಗಿ ಇವತ್ತು ನೀವು ಮಾತನಾಡಿರ್ತಕ್ಕಂಥದ್ದು ಬಹುಶಃ ಇದೇ ಏನಾದ್ರು ಜನತಾದಳ ಪಕ್ಷದವ್ರು ಮಾತಾಡಿಬಿಟ್ಟಿದ್ರೆ ಕಾಂಗ್ರೆಸ್ನ ನಾಯಕರುಗಳು ಏನು ಬೀದಿಲಿ ಕುಂತ್ಕೊಂಡು, ಜಿಲ್ಲೆಯಲ್ಲಿ ಕುಂತ್ಕೊಂಡು, ತಾಲೂಕಲ್ಲಿ ಕುಂತ್ಕೊಂಡು ದೊಡ್ಡ ಪ್ರತಿಭಟನೆ ಮಾಡಿ ಏನೋ ದೊಡ್ಡ ಅಪವಾದ ಮಾಡಿಬಿಟ್ಟಿದ್ದಾರೆ ಜನತಾದಳದವರು ಅಂತಕ್ಕಂಥ ಆರೋಪವನ್ನ ಹೊರಿಸ್ತಕ್ಕಂಥದ್ದು ಕಾಂಗ್ರೆಸ್ನವರು. ಇವತ್ತು ನಾವು ಮೌನವಾಗಿದ್ದೀವಿ ಅಂದ್ರೆ, ಇವತ್ತು ನಾವು ಮೌನವಾಗಿ ಕೂತಿದೀವಿ ಅಂದ್ರೆ ನಮ್ಮ ಶಕ್ತಿ ಕುಂದಿದೆ ಅಂತ ಅರ್ಥ ಅಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 19ರ ಸೋಲಿದೆ. ಆ 19ರ ಸೋಲಿಗೆ ಇವತ್ತು ಈ ಕಾವೇರಿ ತಾಯಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಕಾವೇರಿ ಪುತ್ರನನ್ನ ಕರ್ಕೊಂಡ್ಬಂದು ಇವತ್ತು ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಪ್ರಚಂಡ ಬಹುಮತದಿಂದ ಇವತ್ತು ಕುಮಾರಣ್ಣ ಅವರ ಒಂದು ಗೆಲುವಿಗೆ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನಂಬಿದ್ದೇವೆ. ಇನ್ನೊಂದು, ಕಳೆದ ಚುನಾವಣೆಯಲ್ಲಿ ಒಂದು ಶುರು ಮಾಡಿದ್ರು ಕಾಂಗ್ರೆಸ್, ಮೇಕೆದಾಟು ಕಟ್ತೀವಿ, ನಮ್ಮ ನೀರು ನಮ್ಮ ನೀರು ನಮ್ಮ ನೀರು ಕಂಡವರು, ನಮ್ಮ ನೀರು ಕಂಡವ್ರ ಪಾಲಿ. ರಾಜಕೀಯ ಆಗೋದಿಲ್ವ ನಿಮ್ಗೆ? INDA ಮೈತ್ರಿಕೂಟಕ್ಕೆ ಭಾಗವಾಗಿದ್ದೀರಿ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಜೊತೆ ಅತ್ಯಂತ ಆತ್ಮೀಯವಾಗಿದ್ದೀರಿ. ನಿಮ್ಗೆ ಏನಾದ್ರೂ ಗೌರವ ಕಿಂಚಿತ್ತು, ಏನಾದ್ರೂ ಈ ರಾಜ್ಯದ ರೈತರ ಬಗ್ಗೆ, ಈ ರಾಜ್ಯದ ನೀರಾವರಿ ಬಗ್ಗೆ ಏನಾದ್ರೂ ನಿಮ್ಗೆ ಬದ್ಧತೆ ಇದೆ, ಕಾಳಜಿ ಇದೆ ಅಂತಕ್ಕಂಥದ್ದಾದ್ರೆ ಮೊದಲು ಹೋಗಿ ಮೇಕೆದಾಟನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಸ್ಟಾಲಿನ್ ಚರ್ಚೆ ಮಾಡಿ. ಈ ರೀತಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬರೀ ಸುಳ್ಳು ವದಂತಿಗಳನ್ನ ಹೇಳ್ತಕ್ಕಂಥ ಇನ್ನೊಂದು ವದಂತಿ ಶುರು ಮಾಡೋರು. ನಿನ್ನೆ ದಿನ ಈ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಆರ್ಥಿಕ ತಜ್ಞರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಇಸ್ವಿನಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಏನು ಕಮಿಟಿಯಲ್ಲಿ ಕೂತು ಅವರು ತಗೊಂಡಂತ ಒಂದು ತೀರ್ಮಾನ ಏನಿತ್ತು,
ಇತ್ತೀಚೆಗೆ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಒಂದು ಸುಳ್ಳದಂತೆ ಒದಿಸ್ತಾ ಇದ್ದಾರೆ. ದಯಮಾಡಿ ಯಾರು ಕೂಡ ನಮ್ಮ ದಲಿತ ಸಮುದಾಯದ ಮತದಾರ ಬಂಧುಗಳಲ್ಲಿ ಒಂದು ಮನವಿ ಮಾಡ್ತಾರೆ. ಇವತ್ತೇನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಮತ್ತೆ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಶ್ರೀ ನರೇಂದ್ರ ಮೋದಿಜಿ ಅವರಾದಂತ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ಏನ್ ಹೇಳ್ತಿದ್ದೀರಿ, ಅದ್ರ ಬಗ್ಗೆ ಇವತ್ತು ನಾನು ಪ್ರತಿಕ್ರಿಯೆ ಕೊಡ್ತೇನೆ. 67 ವರ್ಷಗಳ ಕಾಲ ಇದೇ ಕಾಂಗ್ರೆಸ್ನವರು 98 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿರ್ತಕ್ಕಂಥ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಇವತ್ತು ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಕಿಂಚಿತ್ತು ಕೂಡ ಬದಲಾವಣೆಯನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿ ಅವರು ಈಗಾಗಲೇ ಇಡೀ ದೇಶಕ್ಕೆ ಸ್ಪಷ್ಟವಾದಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಚುನಾವಣೆ ಸಂದರ್ಭದಲ್ಲಿ ಮತ ಗಿಟ್ಟಿಸ್ಕೊಳ್ಳಕ್ಕೆ ಏನ್ ಬೇಕಾದ್ರೂ ಮಾತನಾಡ್ತಾರೆ. ಇವತ್ತು ಖರ್ಗೆ ಸಾಹೇಬ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀನಿ ಪಾಪ ಪುಣ್ಯಾತ್ಮನಿಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಟ್ಟಿಲ್ಲ. ಎಲ್ಲಿಂದ ದೇಶದ ಪ್ರಧಾನಮಂತ್ರಿ ಮಾಡ್ತಾರೆ? ಇವತ್ತು ದೇಶದ ಜನ ಬಹಳ ಬುದ್ಧಿವಂತರಿದ್ದಾರೆ ನೋಡಿ. ನಿಮ್ಗಿರೋದು ಎರಡೇ, ಒಂದು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಪಕ್ಷ 40 ಸೀಟ್ ತಗೊಳ್ಳೋದು ಹೆಚ್ಚೆಚ್ಚು ಈ ದೇಶದಲ್ಲಿ. ಇನ್ನೊಂದ್ ಕಡೆ ಶ್ರೀ ನರೇಂದ್ರ ಮೋದಿಜಿ ಅವರು 400ಕ್ಕೂ ಹೆಚ್ಚು ಸೀಟ್. ಯಾರ ಜೊತೆ ಇರ್ತೀರಿ ನೀವು? ಯಾರ ಜೊತೆ ಇರ್ತೀರಿ? 40 ಸೀಟ್. ಇವತ್ತು ಇಡೀ ವಿಶ್ವವೇ ಮೆಚ್ಚಿರ್ತಕ್ಕಂಥ ವಿಶ್ವ ನಾಯಕ ಶ್ರೀ ನರೇಂದ್ರ ಮೋದಿಜಿ ಅವರು ಮೈಸೂರಿಗೆ ಬಂದಿದ್ದಾರೆ. 20ನೇ ತಾರೀಕು ಕೋಲಾರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿನಲ್ಲೂ ಕೂಡ ಬಂದು ಒಂದು ಬಹಿರಂಗ ಸಭೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೊನೆಯದಾಗಿ ಕೇಳ್ಕೊಳ್ತಕ್ಕಂಥ ಇಷ್ಟೇ, ಇನ್ನು ಸಾಕಷ್ಟು ಕಡೆ ಹೋಗ್ಬೇಕು. ದೇವೇಗೌಡರು ಸಾಹೇಬ್ರು ನಮ್ಮ ಕೊಬ್ಬರಿ ಬೆಳೆಗಾರರಿಗೆ ವಿಶೇಷವಾದಂತ ಬೆಂಬಲವನ್ನ ಈ ರೀತಿ ಇವತ್ತು ನಾನು ದೇವೇಗೌಡರು ಸಾಹೇಬ್ರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳ ಕೇಳ್ತಾರೆ, ಏನು ದೇವೇಗೌಡರು ಸಾಹೇಬ್ರು ಕೊಡುಗೆ ಈ ಮಂಡ್ಯಕ್ಕೆ ಅಂತ. ಸಬ್ ಸ್ಟೇಷನ್ಗಳು ತಗೊಂಬಂದಂತವ್ರು ಯಾರು ಸ್ವಾಮಿ? ಮೆಡಿಕಲ್ ಕಾಲೇಜ್ ತಗೊಂಬಂದಂತವ್ರು ಯಾರು? SP DC ಕಚೇರಿ ತಗೊಂಬಂದಂತವ್ರು ಯಾರು? 48 ಸೇತುವೆಗಳು ನಮ್ಮ ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣದವರೆಗೂ ಏನ್ ರೈತರುಗಳು ಪ್ರತಿನಿತ್ಯ ತಾವು ಹೋಗ್ಬೇಕಾದ್ರೆ ಅಪಘಾತಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕುಮಾರಣ್ಣ